जय मुगल वाट सध्या पाहून या हाँ हाँ त्यांना आणखीन बरं बरं तरी का गोरगन बरं ನಾನೀಗ ಗುಜರಾತಲ್ಲಿದ್ದೀನಿ. ಗುಜರಾತ್ನ ಕಚ್ ಭಾಗದಲ್ಲಿ ಕೋಟೇಶ್ವರ ಅಂತ ಬರ್ತದೆ. ಕೋಟೇಶ್ವರ ಹತ್ತಿರದಲ್ಲಿ ಈ ನಾರಾಯಣ ಸರೋವರ ಇದೆ. ನಾರಾಯಣ ಸರೋವರ ಮತ್ತು ಕೋಟೇಶ್ವರ ಮಧ್ಯದಲ್ಲಿ 2 ಕಿಲೋಮೀಟರ್ ಮಾತ್ರ ವ್ಯತ್ಯಾಸವಿದೆ. ನಾವು ಇಲ್ಲಿಗೆ ಏನಾದರೂ ಬರಬೇಕಂದ್ರೆ, ಈ ಸರೋವರ ಬಂದು ತಲುಪಬೇಕಂದ್ರೆ ಅಹಮದಾಬಾದ್ನಿಂದ, ಗುಜರಾತ್ನಲ್ಲಿ ಅಹಮದಾಬಾದ್ನಿಂದ ನೇರವಾಗಿ ಬಸ್ಗಳಿದೆ, ಅಥವಾ ಅಹಮದಾಬಾದ್ನಿಂದ ರೈಲ್ನಲ್ಲಿ ಭುಜ್ವರೆಗೆ ಬಂದು ಭುಜ್ನಿಂದ ಕೂಡ ಇಲ್ಲಿಗೆ ಬಸ್ಗಳಿದೆ. ಬಸ್ ಮುಖಾಂತರ ನಾವು ಇಲ್ಲಿಗೆ ಬರ್ಬೋದು. ಬಂಧುಗಳು, ಈ ನಾರಾಯಣ ಸರೋವರ ಅಂದರೆ ನಮಗೆ ಗೊತ್ತಿರುವ ಹಾಗೆ ಸರೋವರ ಅಂತಂದರೆ ಮಾನಸ ಸರೋವರ ಯಾವ ರೀತಿ ಅದು ಮಹತ್ವವಾಗಿದೆಯೋ ಅದೇ ರೀತಿ ಕೂಡ ಈ ಜಾಗ ಕೂಡ ತುಂಬ ಮಹತ್ತರವಾಗಿರ್ತಕ್ಕಂಥ ಸ್ಥಳ. ಸ್ವಯಂ ನಾರಾಯಣನ ಹೆಬ್ಬರಳಿನಿಂದ ಈ ಸರೋವರ ಉತ್ಪನ್ನವಾಗಿರುವಂಥದ್ದು. ಸನಕಾದಿಕ ಏನು ಇದ್ದಾರಲ್ಲ, 4 ಜನ ಮಾನಸ ಪುತ್ರರು, ಬ್ರಹ್ಮನ ಪುತ್ರರು, ಸನಕಾದಿಕರು, ಅವರು ಏನು ಈ ಜಾಗದಲ್ಲಿ ಬಂದು ತಪಸ್ಸು ಮಾಡಲಿಕ್ಕೆ ಬ್ರಹ್ಮದೇವರು ಆಜ್ಞಾಪಿಸಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಸುತ್ತಲೂ ಸಮುದ್ರ ನೀರು, ಉಪ್ಪು ನೀರು ಇರೋದ್ರಿಂದ ಅವ್ರಿಗೆ ಕುಡಿಲಿಕ್ಕೆ ನೀರು ಇರೋದಿಲ್ಲ. ಆಗ ನಾರಾಯಣ ದೇವರೆಲ್ಲ ಕೇಳ್ತಾರೆ, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಾವೇನು ಮಾಡೋದು ಅಂತ ಹೇಳಿದಾಗ ಆಗ ಸ್ವಯಂ ನಾರಾಯಣ್ ತನ್ನ ಹೆಬ್ಬರಳಿನಿಂದ ಈ ಸರೋವರವನ್ನು ಉತ್ಪನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ತುಂಬ ಶ್ರದ್ಧಾಳುಗಳು, ಯಾತ್ರಿಗಳು, ತೀರ್ಥಯಾತ್ರೆಗೆ ಬರ್ತಕ್ಕಂಥ ಜನಗಳು, ತುಂಬ ಜನಗಳು ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಸ್ನಾನ ಮಾಡಿ ತಮ್ಮ ಪುನೀತರಾಗ್ತಾರೆ. ಮತ್ತು ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಕೋಟೇಶ್ವರ ದೇವಸ್ಥಾನ ಇದೆ. ಅದರ ಮಧ್ಯಭಾಗದಲ್ಲಿ ಜುಲೇಲಾ ತೀರ್ಥಧಾಮ ಇದೆ. ಅದು ಜುಲೇಲಾ ತೀರ್ಥಧಾಮ ಏನಿದೆಯಲ್ಲ, ಅದು ಸಿಂಧಿ ಜನಗಳ ದೇವತೆ ಅಂತ ಹೇಳ್ತಾರೆ. ಅದು ನಮ್ಮ ಸನಾತನ ಧರ್ಮದ ಪ್ರಕಾರವಾಗಿ ಅದು ವರ್ಣದೇವ ಆಗಿದೆ. ಹಾಗಾಗಿ ಅದು ಕೂಡ ತುಂಬ ಮಹತ್ತರವಾದ ಸ್ಥಳವಾಗಿದೆ. ಅದು ಈಗ ಸನಕಾದಿ ದೇವಸ್ಥಾನ ಇದೆ, ಸನಕಾದಿ ದೇವಸ್ಥಾನ ನೋಡೋಣ. ನಂತರದಲ್ಲಿ ಇನ್ನು ಜುಲೇಲಾ ತೀರ್ಥಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಕೋಟೇಶ್ವರ ದೇವಸ್ಥಾನ ಇದೆ, ಸುತ್ತಲೂ ಸಮುದ್ರವಿದೆ. ನೋಡೋಣ, ಸುಂದರವಾದ ಒಂದು ನೋಟ ಅಂತ ಹೇಳ್ಬೋದು. बार ने एगड़ी बैंड ಬಂಧುಗಳೇ, ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಇದು ಸನಕಾದಿ ಅವರ ದೇವಸ್ಥಾನ. ಅಂದರೆ ಸನಕ, ಸನಂದನ, ಸನಾತನ, ಸನತ್ ಕುಮಾರರ ಈ ದೇವಸ್ಥಾನವಾಗಿದೆ. ಮೂಲವಾಗಿ ಇಲ್ಲಿ ನಾರಾಯಣ, ಸನಕಾದಿಗಳು ಕೂಡ ನಾರಾಯಣನ ಅವತಾರವೇ ಆಗಿದೆ. ಆದ್ದರಿಂದ ಇಲ್ಲಿ ಶಯನ ರೂಪದಲ್ಲಿ ಮಲಗಿರುವ ವಿಷ್ಣುವಿನ ಜೊತೆಗೆ ಸನಕಾದಿಕರು ಇರುವ ದೇವಸ್ಥಾನವಾಗಿದೆ. ಮೊದಲನೇದಾಗಿ ನಾರದ ಮಹರ್ಷಿರು, ಪಕ್ಕದಲ್ಲಿರತಕ್ಕಂಥದ್ದು 4 ಜನ ಸನಕ, ಸನಂದನ, ಸನಾತನ, ಸನತ್ ಕುಮಾರರು.
ಮತ್ತು ಪಾದದ ಭಾಗದಲ್ಲಿ ಗರುಡ ದೇವರು ಇರುವಂಥದ್ದು. इष्ट देव, सिंधी देव का इष्ट देव. इष्ट देव. हाँ हाँ. वो सिंध में, पाकिस्तान में सिंधी लोग बहुत है. पाकिस्तान में ज़्यादा है. हाँ हाँ. तो वहाँ वो सिंधी लोग को वहाँ का बादशाह ने तंग किया बहुत. अच्छा. हाँ हाँ. तो विचार किया अभी हम जाएंगे क्या. अच्छा. हाँ. तो ये सिंधी लोग जमा होके और समुद्र के पास आया, बैठा. अच्छा. हाँ. और 40 दिन तक उसने तप किया उधर. हाँ हाँ हाँ. तो भगवान झूलेलाल प्रकट हुआ. तो बोले बाबा हमको ऐसी तकलीफ है, हमको इसका उद्धार करो कुछ. वो झूलेलाल बापा ने अकबर के पास गया कि तुम हमारे आदमी को तंग मत करो, नहीं तो तुम्हारा राज पूरा हम ले लेगा, हम दरिया देव है. तो उनको उसमें से बचाया. अच्छा. इसलिए उनका इष्ट देव है झूलेलाल. चलिए. वरुण देव का होता है. हाँ. अच्छा. तो उसको उसके पास गया हो तो उसका देव हुआ. अच्छा. वरुण देव से झूलेलाल हुआ. अच्छा. दरिया देव हुआ. हाँ. ऐसा हुआ ना वो. तो ये सिंधी लोग को बहुत इनको मानता है, बहुत सिंधी लोग इसकी सेवा भी बहुत करता है. इसके जैसी कोई सेवा नहीं करेगा सिंधी लोग जैसी. बहुत अच्छी सेवा करता है झूलेलाल. और हाँ. भारत का एंड सरोवर एंड आ गया. अच्छा. फिर पाकिस्तान की वो लगी, बॉर्डर आ गया. भारत का ही बॉर्डर है लास्ट. यहाँ का. हाँ, यहाँ पश्चिम किनारे भगवान नारायण, भगवान सनक सनादि ब्रह्मा जी के मानस पुत्र देव ऋषि जी, नारद जी उसको तप के लिए बोले आप पश्चिम किनारे जाओ, वहाँ तप करो. तो सनक सनादि यहाँ आके उन्हें तप किया, भगवान को प्रश्न किया. भगवान को बोला भगवान प्रभु ये समुद्र है पूरे और हम तप करें, हमारे कुछ जल पीने के लिए चाहिए. तो भगवान ने उसको जुमड़े आंगूठे में से जल निकाला. ओके ओके. ये सरोवर जो भारत में 4 ऐसे 5 सरोवर है. एक तो गुप्त का है, प्रयागराज. फिर पंपा सरोवर कर्नाटक साइड में, मान सरोवर हिमालय पे, बिंदु सरोवर गुजरात के अंदर और नारायण सरोवर कच्छ के अंदर. ये 4 सरोवर में मेन सरोवर ये है नारायण सरोवर. और फिर सनक सनादि ने रुद्रजीत का आह्वान किया, महादेव को प्रश्न किया. महादेव बोला मैं ही आपके यहाँ स्थापित रहेगा. ये कोटेश्वर मंदिर. अच्छा. हाँ. तो ये कोटेश्वर मंदिर का रुद्रजीत आह्वान से मंदिर हुआ है. तो ये भागवत के अंदर 4थे स्कंद के अंदर सनक सनादि का है. आप पढ़ना. वर्णन जरूर पढ़ेंगे हम, जरूर पढ़ेंगे. ಈ ಕೋಟೇಶ್ವರ ದೇವಸ್ಥಾನದ ವಿಶೇಷ ಏನಂತಂದರೆ ಏನು ಸನಕಾದಿಕ ಮುನಿಗಳಿದ್ದಾರಲ್ಲ, ಸನಕ, ಸನಂದ, ಸನಾತನ, ಸನತ್ ಕುಮಾರ, ಅವರು ಇಲ್ಲಿ ತಪಸ್ಸಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಶಿವದೇವರು ಇಲ್ಲಿ ಅವರಿಗೆ ಪ್ರಾಕಟ್ಯ ರೂಪದಲ್ಲಿ ದರ್ಶನವನ್ನು ಕೊಟ್ಟಿದ್ದಾರೆ ಅಂತ ತಿಳಿಯಲಾಗ್ತದೆ. ಇದೇ ರೀತಿಯಾಗಿ ನಮಗೆ ಸರೋವರ ಅಂತಂದರೆ ಮಾನಸ ಸರೋವರ ಅಂತ ನಮಗೆ ತಕ್ಷಣಕ್ಕೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಅದೇ ಫಲವನ್ನು ಕೂಡ ಇದೇ ನಾರಾಯಣ ಸರೋವರದಲ್ಲೂ ನಾವು ಪಡಿಬೋದು. ಅದೇ ರೀತಿಯಾಗಿ ಗುಜರಾತಲ್ಲಿರ್ತಕ್ಕಂಥ ಬಿಂದು ಸರೋವರದಲ್ಲಿ ಕೂಡ ಅದೇ ಫಲವನ್ನು ನಾವು ತಗೋಬೋದು. ಮತ್ತು ಹರಿಯಾಣದಲ್ಲಿರ್ತಕ್ಕಂಥ ಕುರುಕ್ಷೇತ್ರ ಅಲ್ಲಿ ಒಂದು ಬ್ರಹ್ಮ ಸರೋವರ ಇದೆ, ಅಲ್ಲೂ ಕೂಡ ಮಹತ್ತರವಾಗಿರ್ತಕ್ಕಂಥದ್ದು. ಈ 4 ಸರೋವರಗಳ ಬಹಳ ಮಹತ್ತರವಾಗಿರುವಂಥ ಪುಣ್ಯ ತೀರ್ಥಕ್ಷೇತ್ರಗಳಾಗಿದ್ದಾವೆ. ಮತ್ತು ಸನಕಾದಿ ಮುನಿಗಳು ಏನಾದರೂ ತಪಸ್ಸು ಮಾಡಿದ ಸ್ಥಳಗಳು ನಮಗೇನಾದರೂ ಕಾಣಸಿಗುತ್ತಂದರೆ ಅದು ಈ ಭಾಗದಲ್ಲಿ ಕಚ್ ಭಾಗದಲ್ಲಿ ಅಂತ ಹೇಳ್ಬೋದು. ನೋಡಿ, ಕಚ್ ಅಂತಂತ ಬಂದಾಗ, ಕಚ್ ಅಂತಂದರೆ ಈ ಸಿಂಧಿಯ ಜನಾಂಗದವರು ಹೆಚ್ಚು ಇಲ್ಲಿ ಇರುವಂಥದ್ದು. ಇವರು ಮೂಲವಾಗಿ ಪಾಕಿಸ್ತಾನದ ಕರಾಚಿಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿನ ಆ ಸಂದರ್ಭದಲ್ಲಿ ಅಲ್ಲಿನ ರಾಜರು ಅವರಿಗೆ ತೊಂದರೆ ಕೊಡ್ತಾರೆ. ಹಾಗೆ ಅವರು ಬಂದು ಸಮುದ್ರದ ದಡದಲ್ಲಿ ಬಂದು ಕುಳಿತು ಆ ತಪಸ್ಸನ್ನು ಮಾಡ್ತಾರೆ. ಆಗ ಏನು ಜುಲೇಲಾಲ್ ಅವರು ಪ್ರಕಟವಾಗಿ, ಅಂದರೆ ವರುಣದೇವನೇ ಅಲ್ಲಿ ಜುಲೇಲಾಲ್ ಅಂತ ಇಲ್ಲಿ ಕರೆಯಲಾಗ್ತದೆ. ಆ ದೇವರು ಪ್ರಕಟ ಆಗಿ ಅವರು ಏನು ಇಲ್ಲಿರ್ತಕ್ಕಂಥ ಭಾರತ ದೇಶ ಅಕ್ಬರ್ಗೆ ಹೋಗಿ ಹೇಳ್ತಾರೆ, ನೀನು ಇವ್ರಿಗೇನೋ ತೊಂದರೆ ಕೊಟ್ಟರೆ ನಿನ್ನೆಲ್ಲ ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಈ ಅಲ್ಲಿರ್ತಕ್ಕಂಥ ಕರಾಚಿಯ ಸಮುದ್ರದ ಭಾಗದಲ್ಲಿರ್ತಕ್ಕಂಥ ಜನಗಳು ಈ ಭಾಗದಲ್ಲಿ ಬಂದು ಇಲ್ಲಿ ವಾಸ ಮಾಡಿದ್ದಾರೆ. ಮತ್ತು ಈ ಕಚ್ ಅನ್ನೋದೇನಿದೆಯಲ್ಲ, ಈ ಕಚ್ಚಿ ಭಾಷೆ ಸಿಂಧಿ ಭಾಷೆಯಾಗಿದೆ. ಸೊ ಕಚ್ಚಿ ಭಾಷೆ ಆಗಿದೆ. ಹಾಗಾಗಿ ಇದು ಕಚ್ಚಿಯಿಂದ ಕಚ್ ಅನ್ನೋ ಒಂದು ಪ್ರದೇಶ ಆಗಿದೆ. ಹಾಗಾಗಿ ಕಚ್ ಭಾಗ ಅಂತ ಹೇಳಾಗ್ತದೆ. ನಾರಾಯಣ ಪಾಂಡುರಂಗ ಬಂಧುಗಳೇ, ನಾವು ಏನು ಹಿಂದ್ಗಡೆ ನೋಡ್ತಾ ಇದ್ದೀವಲ್ಲ,
ಈ ಸಮುದ್ರದ ಆ ಒಂದು ಬದಿಗಿರ್ತಕ್ಕಂಥದ್ದು ಅದು ಪಾಕಿಸ್ತಾನದ ಕರಾಚಿ ಅಂತ ಹೇಳಾಗ್ತದೆ. ಸ್ಥಾನೀಯ ಜನಗಳಿಂದ ನಾನು ಕೇಳಿದಾಗ ಈ ಒಂದು ಮಾಹಿತಿ ಬಂತು. ಮತ್ತು ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಈ ದೇವಸ್ಥಾನದ ಕಥೆ ಏನಿದೆಯಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥ ಗೋಕರ್ಣದ ಕಥೆಯನ್ನು ಕೂಡ ಇಲ್ಲಿ ಆ ರೀತಿಯಾಗಿ ಇಲ್ಲಿ ಹೇಳಾಗ್ತದೆ. ನಿಜವಾಗೂ ಅದು ಅಲ್ಲ, ಈಗ ಏನು ಹೇಳಾಗ್ತದೆ ಇನ್ನು ನಿಮಗೆ ಇನ್ನೊಂದು ವಿಷಯನ ಹೇಳೋದು ಬಿಟ್ಟಿದ್ದೆ. ನಾನೇನು ಈಗ ಸನಕಾದಿಕ ಋಷಿಮುನಿಗಳ ಬಗ್ಗೆ ನಾನು ನಿಮ್ಗೆ ಹೇಳಿದೆ, ಅದು ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ ಉಲ್ಲೇಖ ಇರುವಂಥದ್ದು. ಹೇಗೆ ಯಾರೋ ಏನೋ ಕಥೆಗಳು ಸುಮ್ಮನೆ ಬಂದ್ಬಿಡುತ್ತೆ, ಆ ರೀತಿಯಲ್ಲ, ಸ್ಪಷ್ಟವಾದ ಉಲ್ಲೇಖ ಇರುವಂಥ ವಿಷಯವನ್ನೇ ನಾನು ನಿಮಗೆ ಹೇಳಿದ್ದೇನೆ. I am at westernmost point of India, Koteshwar, Narayana Pandur. ये लंका, हाँ हाँ हाँ, बराबर। कहाँ लंका, कहाँ नारायण सरोवर, श्रीलंका कहाँ आया? जी जी, दक्षिण में। हाँ, तो वहाँ से रावण कैसा यहाँ आएगा बताओ? वही तो हम जानना चाहते हैं। लोग ऐसा ये बता रहे हैं, समझ नहीं आ रहा है मुझे, क्योंकि ये जो कहानी कोटेश्वर महादेव का कहीं भी उल्लेख नहीं है, नहीं ना, शास्त्र के अंदर नहीं है। नहीं नहीं, जी जी जी, लेकिन इसके अंदर ऐसा बताया है कि सनक सनादि ब्रह्मा जी के मानस पुत्र रुद्र का आह्वान किया, आह्वान करने से शिव भगवान यहाँ पर आए। महादेव प्रसन्न हुआ, वो महादेव ये। अच्छा अच्छा अच्छा, अब ये तो सब जिसको ठीक लगता है बोलता है, सही बात है कि भाई ये रावण ने उठाया, लेकिन हमारे कहने से हम किस में पड़ा नहीं है। नहीं नहीं, पुराण में जो जिक्र है उसी को आधार हम मानते हैं। हाँ। बराबर, सही बात है जी, बहुत